ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಕೋಲಾರ್ಗೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತಿನ ಸ್ಪೆಷಲ್ ಏನಂದರೆ, ಇವತ್ತು ನನ್ನ ಹುಟ್ಟಿದ್ದಿನ. ನವಂಬರ್ 30 ನನ್ನ ಹುಟ್ಟಿದ್ದಿನ ಆಗಿರೋದ್ರಿಂದ ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕಂತ ಹೇಳಿಬಿಟ್ಟು. ಸೊ ಅದು ಹೇಗೋ ಏನೋ ನನ್ನ ಬರ್ಡೇ ದಿನವೇ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಸೊ ಎಸ್, ಬನ್ನಿ ಇವಾಗ ರೈಡ್ ಹೇಗಿರುತ್ತೆ ಮತ್ತು ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ನೋಡೋಣ. ನಾವು ಎಂಟ್ರಿ ಆಗಿದ ತಕ್ಷಣ ಪಾರ್ಕಿಂಗ್ ಅಂತ ಹುಡುಕ್ತಾ ಇರ್ತೀವಿ. ಬಟ್ ಇಲ್ಲಿ ಪಾರ್ಕಿಂಗಿಗೆ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಜಾಗ ಕೂಡ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಹಾಗೆಯೇ ಸ್ಟ್ರೈಟ್ ಹೋಗ್ತಾ ಹೋದರೆ ನಮಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಹೋಗ್ತಾ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂದರೆ ಎಲ್ಲಾನು ನಿಮಗೆ ಪೂಜಾ ಐಟಮ್ಸ್ ಎಲ್ಲ ಇಲ್ಲೇ ಸಿಕ್ಬಿಡತ್ತೆ. ಸೊ ತೊಗೊಂಡ್ಬಿಟ್ಟು ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ, ಈ ಕಡೆಯಿಂದ ಎಂಟ್ರಿ ತೊಗೋಬೇಕು. ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 20 ರೂಪಾಯಿ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾ ಇದ್ದಾರೆ. ಕೋಟಿಲಿಂಗೇಶ್ವರಕ್ಕೆ ಬೆಂಗಳೂರಿಂದ ಹೋಗಬೇಕು ಅಂತ ಅಂದರೆ ಇಲ್ಲಿಂದ 100 ಕಿಲೋಮೀಟರ್ ಇದೆ ಎಕ್ಸಾಕ್ಟ್ ಆಗಿ. ಹಾಗೆಯೇ ಕೋಟಿಲಿಂಗೇಶ್ವರ ಸ್ಥಾಪನೆ ಆಗಿರೋದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಕಮ್ಮಸಂದ್ರ ಅನ್ನೋ ಹಳ್ಳಿಯಲ್ಲಿ. ನಾವು ಎಂಟ್ರಿ ಆಗಿದ್ದಾದ್ಮೇಲೆ ಮೊದಲನೇದಾಗಿ ನಮಗೆ ಸಿಗೋ ದೇವಸ್ಥಾನ ಬಂದ್ಬಿಟ್ಟು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅವ್ರದ್ದು. ಸೊ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗಳನ್ನ ನೋಡಿಕೊಂಡು ಆ ನಂತರ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ತುಂಬ ಆಲ್ಮೋಸ್ಟ್ ಎಲ್ಲ ದೇವರುಗಳ ದೇವಸ್ಥಾನನೂ ಪ್ರತಿಷ್ಠಾಪನೆ ಆಗಿದೆ, ಇನ್ಕ್ಲೂಡಿಂಗ್ ಕಾಶಿ ವಿಶ್ವೇಶ್ವರ ಸ್ವಾಮಿ ಅವ್ರದ್ದು ಲಿಂಗ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಅಂದರೆ ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ಶ್ರೀ ಸಾಂಬ ಶಿವಮೂರ್ತಿ ಸ್ವಾಮಿಗಳು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಶಿವಲಿಂಗ ಮತ್ತು ಬಸವಣ್ಣ ಅವ್ರದ್ದು ದರ್ಶನ ಆಗತ್ತೆ. ಅದನ್ನೇ ಎರಡನೇ ಬಾಗಿಲಿಗೆ ಹೋಗಿದ ತಕ್ಷಣ ನಮಗೆ ಶಿವಲಿಂಗ ಮತ್ತು ನಾನು ಹೇಳ್ದಂಗೆ ತುಂಬ ದೇವಸ್ಥಾನಗಳು ಅಂದರೆ ಎಲ್ಲ ದೇವತೆಗಳದ್ದು ದೇವಸ್ಥಾನಗಳಿದೆ. ಸೊ ಅದೆಲ್ಲ ದರ್ಶನ ಆಗತ್ತೆ. ಅದಾದಮೇಲೆ ನಂತರ ನಮಗೆ ಸಿಗೋದು ಶಿವ ದೇವಾಲಯ ಸಿಗುತ್ತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಕನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಪಂಚಮುಖಿ ಗಣಪತಿ, ಸಂತೋಷಿ ಮಾತಾ, ಮಂಜುನಾಥೇಶ್ವರ ಸ್ವಾಮಿ, ಎಲ್ಲ ದೇವರುಗಳನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿಗೆ ಬಂದರೆ ಇಲ್ಲಿ ತುಂಬ ಜನಗಳು ಬಂದು ಹರಕೆಗಳನ್ನ ಕಟ್ಕೊಳ್ತಾರೆ. ಸೊ ಅವರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಏನು ಪೂಜೆ ಮಾಡಿರ್ತಾರೆ ಆ ದಾರನ ಅಲ್ಲಿ ಗಣಪತಿ ಟೆಂಪಲ್ ಇದೆ, ಗಣಪತಿ ಟೆಂಪಲ್ ಮುಂದೆಗಡೆ ಒಂದು ಬಿಲ್ವಪತ್ರೆ ಮತ್ತು ನಾಗದೇವತೆದು ಮರ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಪೂಜೆ ಮಾಡಿಸ್ಕೊಂಡಿರ್ತಾರೆ ಆ ದಾರನ ಅಲ್ಲಿ ಕಟ್ಟಿದ್ರೆ ಅವ್ರು ಏನು ಅನ್ಕೊಂಡಿರ್ತಾರೆ ಅದು ನೆರವೇರುತ್ತೆ ಅನ್ನೋದು ಇಲ್ಲಿನ ಒಂದು ರೂಢಿಕೆ. ಗೈಸ್, ಇವತ್ತು ನನ್ನ ಬರ್ಡೇ ದಿನ ಕೋಟಿಲಿಂಗೇಶ್ವರಕ್ಕೆ ಬಂದೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಐ ಆಮ್ ವೆರಿ ಬ್ಲೆಸ್ಡ್ ಅನ್ನಿಸ್ತಾ ಇದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಕೋಟಿಲಿಂಗೇಶ್ವರಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು, ಆದರೆ ನನ್ನ ಬರ್ಡೇ ದಿನವೇ ಬರ್ತೀನಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರಲಿಲ್ಲ. ಅದೇ ಹೇಳಲ್ವಾ, ದೇವರು ಯಾವಾಗ ಕರೆಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಆವಾಗಲೇ ಕರೆಸ್ಕೊಳ್ಳೋದು ನಮ್ಮನ್ನು. ನೀವೇನಂತೀರಾ? ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. संकाश गौरं गधीरं मनोभूत कोटि प्रभाश्री शरीरं स्फुरन्मौलिकल्लोलिनी चारुगंगा. ಹಾಗೆ ಮುಂದೆ ಬಂದರೆ ನೀವಿಲ್ಲಿ ಪಂಚಮುಖಿ ಗಣಪತಿನ ನೋಡ್ತಾ ಇದ್ದೀರಾ. ಹಾಗೆಯೇ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆ ಕೂಡ ಇದೆ. ಇದು ರಾಮ, ಲಕ್ಷ್ಮಣ ಹಾಗೆ ಸೀತಾದೇವಿ ಅವ್ರದ್ದು ಪ್ರತಿಷ್ಠಾಪನೆ. ಈಗ ನೀವಿಲ್ಲಿ ನೋಡೋದು ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ. ಅದಾಗಿದ್ದಾದ್ಮೇಲೆ ಜಲಕಂಠೇಶ್ವರ ಸ್ವಾಮಿ ಬರ್ತಾರೆ.
ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಜಲಕಂಠೇಶ್ವರ ಸ್ವಾಮಿ ಅವ್ರದ್ದು ಲಿಂಗ ಪ್ರತಿಷ್ಠಾಪನೆ. ಸೊ ನಾನು ಇಲ್ಲಿ ದೇವರಿಗೆ ಅಭಿಷೇಕ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಅಲ್ಲಿ ದಕ್ಷಿಣೆ ಇಟ್ಟು ಆಮೇಲೆ ಅವರು ಅಲ್ಲಿ ಅಭಿಷೇಕ ಮಾಡಿಸೋದು. ಇಫ್ ಇನ್ ಕೇಸ್ ನೀವು ದಕ್ಷಿಣೆ ಏನು ಇಟ್ಟಿಲ್ಲ ಅಂತ ಅಂದರೆ ಅಭಿಷೇಕಕ್ಕೆ ನೀರು ಕೊಡಲ್ಲ ಅವರು. ಸೊ ನಾನು ಒಂದು 10 ರೂಪಾಯಿ ಇಟ್ಬಿಟ್ಟು ದೇವರಿಗೆ ಅಭಿಷೇಕ ಮಾಡಿಕೊಂಡೆ. ಸೊ ಈ ದೇವರನ್ನ ಜಲಕಂಠೇಶ್ವರ ದೇವರು ಅಂತಾರೆ. ಸೊ ನಮ್ಮ ನಂಬಿಕೆ ಪ್ರಕಾರ ಏನಾದರೂ ನೀರಿನ ದೋಷ ಇದ್ದರೆ, ಜಲದೋಷ ಇದ್ದರೆ ಹೋಗುತ್ತೆ ಅನ್ನೋದು ಒಂದು ರೂಢಿಕೆ ಅಷ್ಟೇ. ಫೈನಲಿ ಎಲ್ಲ ದೇವರುಗಳ ದರ್ಶನ ಆಗಿದ್ದಾದ್ಮೇಲೆ ನಾನು ಶಿವಲಿಂಗ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಬಂದೆ. ತುಂಬ ದಿನಗಳ ಆಸೆ ಆಗಿತ್ತು ಇದು ನಂದು, ಆ್ಯಕ್ಚುಲಿ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ಅನ್ನೋದು. ಫೈನಲಿ ಆ ಕನಸು ನನಸಾಗೇ ಬಿಡ್ತು. ಅದು ನನ್ನ ಬರ್ಡೇ ದಿನ. ಫೈನಲಿ ಬಂದೇ ಬಿಟ್ಟೆ. 32 ಅಡಿ ಎತ್ತರದ ಬಸವಣ್ಣನ ನೋಡೇ ಬಿಟ್ಟೆ. ಹಾಗೆಯೇ 108 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಶಿವಲಿಂಗನ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಕೋಲಾರಕ್ಕೆ ಬಂದಿದ್ದು ಆಯಿತು, ನೋಡಿದ್ದು ಆಯಿತು. ತುಂಬಾ ಖುಷಿ ಆಯಿತು ಮನಸ್ಸಿಗೆ. ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂದರೆ ಇದು 1980 ಅಂದರೆ 1980ರಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಇದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ಸಾಂಬ ಶಿವಮೂರ್ತಿ ಮತ್ತು ಅವರ ಹೆಂಡತಿ ರುಕ್ಮಿಣಿ ಅಂತ ಹೇಳಿಬಿಟ್ಟು. ನಿಮಗೆ ಇಷ್ಟು ಕೋಟಿಲಿಂಗಗಳನ್ನ ನೋಡಿ ಏನು ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ಕೂಡ ಹೇಗೆ ಬರೋದು ಇಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ನು ಫಸ್ಟಿಂದ ಅಪ್ಡೇಟ್ ಮಾಡಿರ್ತೀನಿ. ಸೊ ದಟ್ ಯಾರೆಲ್ಲ ಕೋಟಿಲಿಂಗೇಶ್ವರಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರೀವಿಯಸ್ ಯಾರು ಬಂದಿಲ್ಲ, ಸೊ ದಟ್ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಸಡನ್ನಾಗಿ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಎಸ್, ಕೋಟಿಲಿಂಗೇಶ್ವರಕ್ಕೆ ಬಂದಿದ್ದೀನಿ ಅಂದ್ರೆ ಯಾವ ಊರಿಗೆ ಅಂತೀಯ? ಸರಿ, ಕಲಾತೀತ ಕಲ್ಯಾಣ ಕಲ್ಪಾಂತಕಾರಿ. ದರ್ಶನ ಮಾಡಿ ಹೊರಗಡೆ ಬರ್ತಾ ಆ್ಯಸ್ ಯೂಶುವಲ್ ನೀವೆಲ್ಲ ಕಡೆನೂ ನೋಡಿರೋ ಹಾಗೆ ನಮಗೆ ಶಾಪಿಂಗ್ ಇರುತ್ತೆ. ಸೊ ನಿಮ್ಗೇನಾದರೂ ಶಾಪಿಂಗ್ ಬೇಕು ಅಂತ ಅಂದರೆ, ಶಾಪಿಂಗ್ ಮಾಡಬೇಕು ಅಂತ ಅಂದ್ರೇ ಇಲ್ಲೇ ಇರುತ್ತೆ. ಸೊ ನೀವೇ ಇಲ್ಲೇ ಶಾಪ್ ಮಾಡಿಕೊಂಡು ಹಾಗೆಯೇ ತಿನ್ನೋಕ್ಕೆ ಮಸಾಲ ಪುರಿ, ಚಾಟ್ಸು ಅದು ಇದು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಇಲ್ಲೇ ಟ್ರೈ ಮಾಡಿಕೊಂಡು, ನಾವಿಲ್ಲಿ ಮಸಾಲ ಪುರಿ ತೊಗೊಂಡು ಸ್ವಲ್ಪ ಟೇಸ್ಟ್ ಮಾಡಿ, ಟೇಸ್ಟ್ ಏನು ನಾಟ್ ದ್ಯಾಟ್ ಮಚ್ ಗ್ರೇಟ್, ಬಟ್ ತುಂಬ ಹಶ್ವಾಗಿದ್ದರಿಂದ ನಾವಿಲ್ಲಿ ತಿನ್ಕೊಂಡು ಹೊರಟ್ಬಿಟ್ವಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್, ಲವ್ ಯು ಆಲ್.